ಪಹಲ್ಗಾಮ್ ದಾಳಿ ಹಿಂದಿದೆಯಾ ಹಮಾಸ್ ನೆರಳು? ಜೈಷ್ಗೆ ಸ್ಕೆಚ್ ಹಾಕೊಟ್ರ ಹಮಾಸ್ ನಾಯಕರು. ಅದು ಅಕ್ಟೋಬರ್ 7, 2023 ಅಂದು ಗಾಜಾ ಪಟ್ಟಿಯ ಮೇಲೆ ಹಮಾಸ್ ಉಗ್ರರು ದ್ವೇಷದ ಸಮರ ಸಾರಿದ್ರು. ನಿರಂತರ ಕ್ಷಿಪಣಿ ದಾಳಿ ನಡೆಸಿದ್ದ ಹಮಾಸ್ ಇಸ್ರೇಲ್ನ ಗಂಜಾ ಬಲವನ್ನೇ ಪುಡಿ ಮಾಡುವ ಹುನ್ನಾರಕ್ಕೆ ಮುಂದಾಗಿದ್ರು. ಅವತ್ತಿನ ಈ ದಾಳಿಯಲ್ಲಿ 1400ಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತಿದ್ರು. ಅಂದಿನ ಈ ಘಟನೆಯನ್ನ ಯಥಾವತ್ ಕಾರ್ಯರೂಪಕ್ಕೆ ತರುವ ನೀಲನಕ್ಷೆ ಸಿದ್ಧವಾಗಿತ್ತು. ಭಾರತದಲ್ಲಿ ಇಸ್ರೇಲ್ನ ರಾಯಭಾರ ಕಚೇರಿ ಅಧಿಕಾರಿಯಾಗಿರುವ ರಿಯೂಂಗ್ ಅಜರ್ ಅಂದು ಇಸ್ರೇಲ್ ಮೇಲೆ ನಡೆದ ಹಮಾಸ್ ದಾಳಿಯನ್ನೇ ಹೋಲುವಂತಿದೆ ಪಹಲ್ಗಾಮ್ ಅಟ್ಯಾಕ್ ಎಂದಿದ್ದಾರೆ. ಜೈಷ್ ಉಗ್ರ ಶಿಬಿರಕ್ಕೆ ಹಮಾಸ್ ನಾಯಕರ ಭೇಟಿ. ಅಜರ್ ಹೇಳಿಕೆ ಬೆನ್ನಲ್ಲೇ ಮತ್ತಷ್ಟು ಆಘಾತಕಾರಿ ಅಂಶಗಳು ಈಗ ಬಯಲಿಗೆ ಬಂದಿವೆ. ಹೌದು, ಪಹಲ್ಗಾಮ್ ದಾಳಿಗೆ ಕಳೆದೊಂದು ವರ್ಷದಿಂದ ನಿರಂತರ ಪ್ಲಾನಿಂಗ್ ನಡೆದಿತ್ತಾ ಅನ್ನುವ ಅನುಮಾನ ಕೂಡ ಮೂಡಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಪಿಒಕೆ ವ್ಯಾಪ್ತಿಯಲ್ಲಿರುವ ಜೈಷ್ ಸಂಘಟನೆಯ ಉಗ್ರರ ತರಬೇತಿ ಶಿಬಿರಗಳಿಗೆ ಹಲವು ಬಾರಿ ಹಮಾಸ್ನ ಪ್ರಮುಖ ನಾಯಕರು ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಪ್ರವಾಸಿಗರ ಮೇಲಿನ ದಾಳಿಗೆ ಇದೇ ಹಮಾಸ್ ಕಮಾಂಡರ್ಗಳು ಜೈಷ್ ಉಗ್ರರಿಗೆ ತರಬೇತಿಯನ್ನು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಪಿಒಕೆ ವ್ಯಾಪ್ತಿಯಲ್ಲಿಯೇ ದಾಳಿಕೋರರಿಗೆ ಬಂದೂಕು ತರಬೇತಿ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದ ಉಗ್ರರಿಗೆ ಪಿಒಕೆ ವ್ಯಾಪ್ತಿಯಲ್ಲಿಯೇ ತರಬೇತಿ ನೀಡಲಾಗಿದೆ. AK-47 ಬಂದೂಕು ಬಳಕೆ ಬಗ್ಗೆ ಖುದ್ದು ಹಮಾಸ್ ಕಮಾಂಡರ್ಗಳೇ ಈ ಜಿಹಾದಿಗಳಿಗೆ ಪಾಠ ಮಾಡಿದ್ದಾರೆ. 1 ವರ್ಷದ ನಿರಂತರ ತರಬೇತಿ ಬಳಿಕವೇ ಸೂಕ್ತ ಸಮಯಕ್ಕೆ ಕಾದಿದ್ದು ಹೊಂಚು ಹಾಕಿ ಸಂಚು ರೂಪಿಸಿ ಈ ಕಾರ್ಯ ಸಾಧಿಸಲಾಗಿದೆ. ಈಗಾಗಲೇ ಭಾರತದ ಏಜೆನ್ಸಿಗಳ ಬಳಿ ಹಮಾಸ್ ನಾಯಕರ ಪಿಒಕೆ ಭೇಟಿಯ ಹಲವು ಸಾಕ್ಷಿಗಳು ಲಭ್ಯವಿದ್ದು, ಶೀಘ್ರವೇ ಜಗತ್ತಿನ ಮುಂದೆ ಹಮಾಸ್ ಪಾಲುದಾರಿಕೆ ಸತ್ಯ ಬಯಲಾಗುತ್ತೆ. ಈ ನಡುವೆ ಇಸ್ರೇಲ್ ಅಂದು ಹಮಾಸ್ ಮೇಲೆ ತೀರಿಸಿಕೊಂಡ ಹಾಗೆಯಂತೆ ಭಾರತವೂ ಉಗ್ರರ ವಿರುದ್ಧ ಪ್ರತೀಕಾರ ಸಾಧಿಸಬೇಕು ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಭಾರತದ ವಿರುದ್ಧದ ಷಡ್ಯಂತ್ರಕ್ಕೆ ಹಮಾಸ್ ಕುಮ್ಮಕ್ಕು ಮುಂದಿನ ದಿನಗಳಲ್ಲಿ ಭಾರೀ ಬೆಲೆ ತೆರುವಂತೆ ಮಾಡುವುದರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್.